ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಸಿರಿ ನವೋದಯ ಕೋಚಿಂಗ್ ಕ್ಲಾಸಸ್. ಓಕೆ, ಸೊ ಸ್ನೇಹಿತರೆ, ನಿಮಗೆ ಬಹಳಷ್ಟು ದಿನ ಆಯಿತು ನಾನು ವಿಡಿಯೋಸ್ ಮಾಡಿಲ್ಲ. ಓಕೆ, ಬಿಕಾಸ್ ನಾನು ಸಮ್ಮರ್ ವೆಕೇಶನ್ ಕ್ಲಾಸಸ್ ನಡೀತಾ ಇತ್ತು ನಮ್ಮದು. ಹಾಗಾಗಿ ನಿಮಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಅದೇ ರೀತಿಯಾಗಿ ತಮ್ನೇಲ್ ನೋಡಿದ ಮೇಲೆ ನಿಮಗೆ ಗೊತ್ತಾಗಿದೆ ಅನ್ಸುತ್ತೆ. ಈ ವರ್ಷ ಇಷ್ಟು ಬೇಗ ನವೋದಯ ಅರ್ಜಿಯನ್ನ ಕರೆಯಲಾಗಿದೆ. ಹಾಗಾದ್ರೆ ಅದರ ಲಾಸ್ಟ್ ಡೇಟ್ ಯಾವತ್ತಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಯಾರು ಅರ್ಜಿ ಸಲ್ಲಿಸಬಹುದು, ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾದಂತಹ ದಾಖಲೆಗಳೇನು, ಏನು ಹೊಸ ಬದಲಾವಣೆ ತಗೊಂಡ್ಬಂದಿದ್ದಾರೆ, ನಂತರದಲ್ಲಿ ಪರೀಕ್ಷಾ ದಿನಾಂಕವನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಓಕೆ, ಪ್ರತಿಯೊಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಓಕೆ, ಇದು ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ವಿಡಿಯೋ ನೋಡಿ ಸ್ನೇಹಿತರೆ, ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗುತ್ತೆ. ಓಕೆ, ಅದೇ ರೀತಿ ನಮ್ಮ ಸಿರಿ ನವೋದಯ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನೆಲ್ನ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದೇ ರೀತಿಯಾಗಿ ನಮ್ಮ ಒಂದು ನವೋದಯ ಕೋಚಿಂಗ್ ಏನಿದೆ, ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಮಿನಿಮಮ್ 25 ಮಕ್ಕಳು ಮಾತ್ರ ನಾವು ತಗೊಳ್ತಾ ಇದ್ದೀವಿ. ಓಕೆ, ಯಾರಿಗಾದ್ರೂ ಆಸಕ್ತಿ ಇದ್ದರೆ ನಮ್ಮ ಒಂದು ಫೋನ್ ನಂಬರ್ ನಾನು ಕೆಳಗಡೆ ತೋರಿಸ್ತೇನೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಕೊಪ್ಪಳ ಮತ್ತೆ ಮುಂಡರ್ಗಿ ಭಾಗದಲ್ಲಿ ಇರ್ತಕ್ಕಂಥ ಯಾರಾದ್ರೂ ಮಕ್ಕಳಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಬೆಸ್ಟ್ ರಿಸಲ್ಟ್ ತಗೊಳ್ಳೋಕೆ ಅನುಕೂಲ ಆಗುತ್ತೆ ನಿಮಗೆ. ಓಕೆ, ಹಾಗಾದ್ರೆ ಮೊದಲು ಈ ಒಂದು ನೋಟಿಫಿಕೇಶನ್ ಏನ್ ಬಿಟ್ಟಿದ್ದಾರೆ, ನೀವು ಕೂಡ ಲೈವ್ ಆಗಿ ಇಲ್ಲಿ ನೋಡ್ಬೋದು. ಓಕೆ, ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು ಕ್ಲಾಸ್ 6 ಅಂತ ಕೊಟ್ಟಿದ್ದಾರೆ 2026-27. ಇಲ್ಲಿ ಕೆಳಗ ಭಾಗದಲ್ಲಿದೆ ನೋಡಿ, ರೆಡ್ ಕಲರ್ ಅಲ್ಲಿ ಕ್ಲಿಕ್ ಹಿಯರ್ ಫಾರ್ ರಿಜಿಸ್ಟ್ರೇಷನ್ ಆಫ್ ಕ್ಲಾಸ್ 6 JNV 2026 and 27 ಅಂತ ಹೇಳಿದ್ದಾರೆ. ಓಕೆ, ಈ ಮೇನ್ ಪೇಜ್ ಅಲ್ಲಿ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದ್ರ ಕೆಳಭಾಗದಲ್ಲಿ ನಿಮಗೆ ನೋಟಿಫಿಕೇಶನ್ ಕೂಡ ಇರುತ್ತೆ. ಓಕೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಸಂಪೂರ್ಣ ಮಾಹಿತಿ ಇರುತ್ತೆ. ನಿಮಗೆ ಏನೇನು ಇಂಪಾರ್ಟೆನ್ಸ್ ಇದೆ ಪ್ರತಿಯೊಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಓಕೆ, ಹಾಗಾದ್ರೆ ನೀವು ತಿಳ್ಕೊಬೇಕಾಗಿರೋದು, ಅರ್ಜಿಯನ್ನ ಯಾರ್ಯಾರು ಸಲ್ಲಿಸ್ಬೇಕು ಸರ್ ಅಲ್ವಾ? ಈಗ ನಿಮ್ಗೊಂದು ಡೌಟ್ ಇರುತ್ತೆ. ಅದಕ್ಕೆ ಸಂಪೂರ್ಣ ಮಾಹಿತಿ ಇದರಲ್ಲಿ ಹೇಳ್ತೀನಿ. ನೋಡಿ ಸ್ನೇಹಿತರಿಗೆ, ಆಲ್ರೆಡಿ ಜೂನ್, ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಜೂನ್ 1ನೇ ತಾರೀಕು. ಓಕೆ, ಈ ದಿನ ಆಲ್ರೆಡಿ ಕ್ಲಾಸಸ್ ಆಲ್ರೆಡಿ 1-2-3 ದಿನದಿಂದ ಆಲ್ರೆಡಿ ಶಾಲೆಗಳು ಸ್ಟಾರ್ಟ್ ಆಗಿದೆ. ಓಕೆ, ಈ ವರ್ಷ 5ನೇ ತರಗತಿ ಅಂದ್ರೆ 2025 ಮತ್ತು 26ನೇ ಶೈಕ್ಷಣಿಕ ಸಾಲಿನಲ್ಲಿ 5ನೇ ತರಗತಿಯಲ್ಲಿ ಮಗು ಓದ್ತಾ ಇರುವಂತಹ ಪ್ರತಿಯೊಂದು ಮಕ್ಕಳು ಈ ಒಂದು ಎಕ್ಸಾಮ್ ನ ಬರಿಬಹುದು, ಮೀನ್ಸ್ ಅಪ್ಲಿಕೇಶನ್ ನ ಹಾಕ್ಬೋದು. ಓಕೆ, ಸರ್ ನಾವು ಪ್ರೈವೇಟ್ ಶಾಲೆಗಳಲ್ಲಿ ಓದ್ತಾ ಇದ್ದೀವಿ, ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಾ ಇದ್ದೀವಿ, ಯಾವುದೇ ತರದ್ದು ಗಂಡು ಹೆಣ್ಣು ಯಾವುದೇ ತರದ್ದು ಭೇದ ಭಾವ ಇರಲ್ಲ. ಪ್ರತಿಯೊಬ್ರು ಕೂಡ 5ನೇ ತರಗತಿಯಲ್ಲಿ ಓದ್ತಕ್ಕಂಥ ಪ್ರತಿಯೊಂದು ಮಕ್ಕಳು ಕೂಡ ಈ ಒಂದು ಎಕ್ಸಾಮ್ ನ ಬರಿಬಹುದು, ಅರ್ಜಿಯನ್ನ ಸಲ್ಲಿಸಬಹುದು. ಓಕೆ, ಇದನ್ನ ಕ್ಲಾರಿಟಿ ತಿಳ್ಕೊಳ್ಳಿ. ಓಕೆ, ಜೊತೆಗೆ ಮ್ಯಾಕ್ಸಿಮಮ್ 99% ಆಫ್ ದ ಮಕ್ಕಳೇನಿದ್ದಾರೆ ಅವರ ಎಲ್ಲರ ಡೇಟ್ ಆಫ್ ಬರ್ತ್ ಬಂದು 1/5/2014ರಿಂದ 31/7/2016 ಒಳಗಾಗಿ ಬಂದೇ ಬಂದಿರುತ್ತೆ. ಬಟ್ ಎಕ್ಸೆಪ್ಷನಲ್ ಏನಾದ್ರೂ ಹಿಂದೆ ಹಾಕಿದ್ರೆ ಸ್ವಲ್ಪ ಡೇಟ್ಗಳು ದಾಟಿರುತ್ತೆ, ಇಲ್ಲಾಂದ್ರೆ ಬೇಗನೆ ನೀವೇನಾದ್ರೂ ಶಾಲೆಗೆ ಸೇರಿಸಿದ್ರೆ ಸ್ವಲ್ಪ ಡಿಲೇ ಆಗ್ಬೋದು. ಆ ತರ ಏನಾದ್ರೂ ಇಶ್ಯೂಸ್ ಇದ್ರೆ ಎಲ್ಲೋ 1% ಪ್ರಾಬ್ಲಮ್ಗಳು ಆಗ್ತವೆ. ಬಿಟ್ರೆ ನಿಮ್ಮ ಮಗುವಿನ ಡೇಟ್ ಆಫ್ ಬರ್ತ್ ನಾನು ಹೇಳಿದೀನಿ ನೋಡಿ, 2014 5ನೇ ತಿಂಗಳು 1ನೇ ತಾರೀಕಿಂದ ಹಿಡಿದು 31/7/2016 ಒಳಗಾಗಿ ಇವೆರಡು ಡೇಟ್ ಒಳಗಾಗಿ ಮತ್ತೆ ಆ ಎರಡು ಡೇಟ್ ಅಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಪ್ರತಿಯೊಬ್ರು ಕನ್ನಡ ಮೀಡಿಯಂ ಇರಲಿ, ಇಂಗ್ಲಿಷ್ ಮೀಡಿಯಂ ಇರಲಿ, ಓಕೆ, ಪಬ್ಲಿಕ್ ಶಾಲೆಗಳಿರ್ಲಿ, ಯಾರಿದ್ರು ಕೂಡ 5ನೇ ತರಗತಿಯಲ್ಲಿ ಓದ್ತಾ ಇದ್ದಾನಂದ್ರೆ ನೀವು ಅಪ್ಲಿಕೇಶನ್ ನ ಹಾಕ್ಬೋದು. ಓಕೆ, ಹಾಗಾದ್ರೆ ಲಾಸ್ಟ್ ಡೇಟ್ ಯಾವತ್ತು ಸರ್ ಅಂತ ಕೇಳ್ತಾರೆ. ನಿಮಗೆ ಅದೇ ಹೇಳಿದೆ ನಾನು, ಇಂಪಾರ್ಟೆಂಟ್ ಬಂದು ಲಾಸ್ಟ್ ಡೇಟ್. ಎಲ್ಲ ಪ್ರತಿ ವರ್ಷ ನಾವೆಲ್ಲ ಏನ್ ನೋಡ್ತಾ ಇದ್ವಿ, ಆಗಸ್ಟ್ ಅಲ್ಲಿ ಅಪ್ಲಿಕೇಶನ್ಸ್ ನೋಡ್ತಾ ಇದ್ವಿ. ಬಟ್ ಇವಾಗಲೇ ಮುಂದಿನ ವರ್ಷದ್ದು ಈಗಾಗಲೇ ಅರ್ಜಿ ಕರೆಯಲಾಗಿದೆ. ಹಾಗಾಗಿ ಕೊನೆಯ ದಿನಾಂಕ ಬಂದು 29 ಜುಲೈ 2025 ಕೊಟ್ಟಿದ್ದಾರೆ. ಕೆಲವೊಂದ್ ಸಾರಿ ಡೇಟ್ಗಳು ಎಕ್ಸ್ಟೆಂಡ್ ಆದ್ರೂ ಆಗ್ಬೋದು. ನಾನು ಇದೇ ಡೇಟ್ ಫೈನಲ್ ಅಂತ ಅಲ್ಲ, ಯಾಕಂದ್ರೆ ಆಸ್ ಪರ್ ನೋಟಿಫಿಕೇಶನ್ ಇದು ಕೊನೆಯ ದಿನಾಂಕ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇದು ಕೊನೆಯ ದಿನಾಂಕ. ಓಕೆ, ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೋದು, ಮಾಡದೇ ಇರ್ಬೋದು. ಹಾಗಾಗಿ ಡಾಕ್ಯುಮೆಂಟ್ಸ್ ನ ಇವತ್ತೇ ನೀವು ಅಪ್ಲೈ ಮಾಡಿಸಿ.
ಸೊ ನಾನು ಕೆಲವೊಂದು ಡಾಕ್ಯುಮೆಂಟ್ ಏನೇನ್ ಬೇಕು ಅದನ್ನೆಲ್ಲ ಮಾಹಿತಿ ಕೊಡ್ತೇನೆ. ಸೊ ಅರ್ಜಿಯನ್ನ ಸಲ್ಲಿಸ್ತಕ್ಕಂಥದ್ದು ನಿಮಗೆ ಗೊತ್ತಿರುತ್ತೆ. ಸೊ ಆನ್ಲೈನ್ ಮುಖಾಂತರ ಯಾವ್ದಾದ್ರು ನಿಮ್ಮ ಮನೆ ಪಕ್ಕದಲ್ಲಿ ಅಥವಾ ನಿಮ್ಮ ಊರಲ್ಲಿ ಆನ್ಲೈನ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಆಗ್ತಕ್ಕಂಥವ್ರು ಇರ್ತಾರಲ್ವಾ, ಅವ್ರ ಹತ್ರ ಹೋದ್ರೆ ಸೊ ಅರ್ಜಿಯನ್ನ ನೀವು ಈಸಿಯಾಗಿ ಸಬ್ಮಿಟ್ ಮಾಡ್ಬೋದು. ಸೊ ಹಾಗಾದ್ರೆ ಏನೇನ್ ಡಾಕ್ಯುಮೆಂಟ್ ಬೇಕು ಸರ್ ಅಂತಂದೇಳಿ, ಡಾಕ್ಯುಮೆಂಟ್ ಬಗ್ಗೆ ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಒಂದು ಫೋಟೋ ಬೇಕಾಗತ್ತೆ, ಒಂದು ಸೈನ್ ಮಾಡ್ಬೇಕಾಗತ್ತೆ. ಆ ವಿದ್ಯಾರ್ಥಿ ಯಾವ ರೀತಿ ಸೈನ್ ಮಾಡ್ತಾನೆ ಅದೇ ರೀತಿ ಎಕ್ಸಾಮ್ ಅಲ್ಲಿ ಕೂಡ ಸೈನ್ ಮಾಡ್ಬೇಕಾಗತ್ತೆ. ನಂತರದಲ್ಲಿ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಬೇಕಾಗತ್ತೆ. ಓಕೆ, ಸೊ ಇನ್ ಕೇಸ್ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಬೇರೆ ತರದ್ದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಅದನ್ನ ನಾನು ನಿಮಗೆ ತಿಳಿಸ್ತೇನೆ. ಓಕೆ, ಸೊ ಬೆಟರ್ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ಕೂಡ ಮಾಡಿಸ್ಕೊಂಬಿಡಿ. ಓಕೆ, ಸೊ ಇದಿಷ್ಟು ವಿದ್ಯಾರ್ಥಿಗೆ ಸಂಬಂಧಪಟ್ಟದ್ದು. ನಂತರ ಪಾಲಕರಿಂದ ಏನೇನ್ ಬೇಕಾಗತ್ತೆ, ಸೊ ಒಂದು ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ, ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಶಾಲೆಯ ಮುಖ್ಯೋಪಾಧ್ಯಾಯರಿಂದ ತುಂಬಿಸಿದ ನವೋದಯ ಆನ್ಲೈನ್ ಅರ್ಜಿ ಫಾರ್ಮ್ ಅಂತ. ಸೊ ನೀವು ಕಂಪ್ಯೂಟರ್ ಶಾಪ್ ಎಲ್ಲಾದ್ರೂ ಹೋದ್ರೆ, ಆನ್ಲೈನ್ ಸೆಂಟರ್ ಅಲ್ಲಿ ಹೋದ್ರೆ ನಿಮಗೊಂದು ಈ ವರ್ಷದ್ದು ಆನ್ಲೈನ್ ಅರ್ಜಿ ಕೊಡಿ ಸರ್ ಅಂದ್ರೆ ಕೊಡ್ತಾರೆ. ಓಕೆ, ಸೊ ಆ ಡಾಕ್ಯುಮೆಂಟ್ ನ ತಗೊಂಡು ನಿಮ್ಮ ಮಗು ಯಾವ ಸ್ಕೂಲ್ ನಲ್ಲಿ ಓದ್ತಾ ಇದ್ದಾನೆ ಆ ಶಾಲೆ ಹೆಡ್ ಮಾಸ್ಟರ್ ಹತ್ರ ಹೋದ್ರೆ ಸೊ ಈ ಒಂದು ಫಾರ್ಮೆಟ್ ನ ಅವರು ತುಂಬಿಟ್ಟು ಕೊಡ್ತಾರೆ. ಓಕೆ, ಸೊ ಅದ್ರಲ್ಲೆಲ್ಲ ಕೆಲವೊಂದು ನಿಮ್ಮ ಮಗುವಿನ ಹೆಸರು, ಡೇಟ್ ಆಫ್ ಬರ್ತ್, ನಂತರದಲ್ಲಿ ಯಾವ ಕ್ಲಾಸ್ ಅಲ್ಲಿ ಓದ್ತಾ ಇದ್ದಾನೆ, ಯಾವ ಶಾಲೆ ಹೆಸರು, ಸೊ ಪ್ರತಿಯೊಂದು ಇರುತ್ತೆ. ಓಕೆ, ನಂತರದಲ್ಲಿ 3ನೇ ಕ್ಲಾಸು 4ನೇ ಕ್ಲಾಸ್ ಆಯಾ ವರ್ಷದಲ್ಲಿ ನೀವು ಓದಿದ್ದೀರಾ. ಸೊ ಇನ್ ಕೇಸ್ ಬೇರೆ ಶಾಲೆಗಳಲ್ಲಿ ಏನಾದ್ರೂ ಓದಿದ್ರೆ ಆ ಶಾಲೆಗಳಲ್ಲಿ ನೀವೇ ಹಾಕ್ಬೋದು, ಇಂತಿಂತ ಶಾಲೆಯಲ್ಲಿ ನಾನು ಓದಿದ್ದೀನಿ ಅಂತ ಅಂದ್ಬಿಟ್ಟು. ಓಕೆ, ಸೊ ಆ ತರದ್ದು ಒಂದು ಫಾರ್ಮೆಟ್ ಇರುತ್ತೆ, ಅದನ್ನ ನೀವು ಫಿಲ್ಅಪ್ ಮಾಡ್ಬೇಕಾಗತ್ತೆ. ತಂದೆದು ಸಹಿ ಬೇಕಾಗತ್ತೆ, ಫೋನ್ ನಂಬರ್ ಬೇಕಾಗತ್ತೆ. ಜೊತೆಗೆ ಇಲ್ಲಿ ನೋಡಿ, ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಇಲ್ಲಿ ವಾಸಸ್ಥಳ ಅಂತ ಹೇಳ್ತೀವಿ ನಾವು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್. ಸೊ ಈ ಒಂದು ಸರ್ಟಿಫಿಕೇಟ್ ಇದ್ರೆ ನೀವು ಮಗುವಿನ ಅಪ್ಲಿಕೇಶನ್ ನ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಬೋದು. ಬಟ್ ಬೆಟರ್ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಜೊತೆಗೆ ನೆಕ್ಸ್ಟ್ ಮೊಬೈಲ್ ನಂಬರ್ ಬೇಕಾಗತ್ತೆ, ಅಪಾರ್ ಐಡಿ ಅಥವಾ ಪೆನ್ ನಂಬರ್ ಅಂತ ನಿಮಗೆ ಅಲ್ಲಿ ಫಾರ್ಮ್ ಅಲ್ಲೇ, ಆನ್ಲೈನ್ ಫಾರ್ಮ್ ಏನಿದೆ ಅದರಲ್ಲಿ ಇರುತ್ತೆ. ಶಾಲೆಯವ್ರನ್ನ ಕೇಳಿದ್ರೆ PN ಅಂದ್ರೆ ಪರ್ಮನೆಂಟ್ ಎಜುಕೇಶನ್ ನಂಬರ್ ಅಂತ. ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಅಂದ್ರೆ ಒಂದು ವಿದ್ಯಾರ್ಥಿಗೆ ಒಂದು ಸಂಖ್ಯೆ ಅನ್ನೋ ತರ ಒಂದು ವಿದ್ಯಾರ್ಥಿ ID ಸಂಖ್ಯೆ ಕೊಟ್ಟಿರ್ತಾರೆ. ಲೈಕ್ ಸ್ಟಾಟ್ಸ್ ಎಲ್ಲ ಇದೆ ನಮ್ಮಲ್ಲಿ. ಓಕೆ, ಸೊ ಆ ತರ ಒಂದು ಸ್ಟಾಟ್ಸ್ ನಂಬರ್ ತರ PN ಅಂದ್ಬಿಟ್ಟು ಆಲ್ರೆಡಿ ಅಪ್ಡೇಟ್ ಆಗಿದ್ದಾರೆ ಶಾಲೆಗಳಲ್ಲಿ. ಸೊ ಅವ್ರನ್ನ ಕೇಳಿದ್ರೆ ಆ ನಂಬರ್ ಕೂಡ ನಿಮಗೆ ಅದರಲ್ಲಿ ಫಿಲ್ಅಪ್ ಮಾಡ್ತಾರೆ. ಸೊ ಆನ್ಲೈನ್ ಟೈಮ್ ಹಾಕುವಾಗ ನೀವು ತಿಳಿಸ್ಬೇಕಾಗುತ್ತೆ. ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಸೊ ನೋಡಿ, ಆಧಾರ್ ಕಾರ್ಡ್ ಇನ್ನೂ ಒಂದು ಕೆಲವೊಂದ್ ಸಾರಿ ಏನ್ ಮಾಡ್ಕೊಳ್ತೀರಿ, ಸರ್ ಅರ್ಜಿ ಇನ್ನೊಂದು 2 ದಿನ ಇದೆ, 4 ದಿನ ಅಂತ ಅಂದ್ಬಿಟ್ಟು ಟೆನ್ಷನ್ ತಗೊಳ್ತೀರಾ. ಸೊ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಮಕ್ಕಳು ಬಹಳ ಬ್ರಿಲಿಯಂಟ್ ಇರ್ತಾರೆ. ಸೊ ಇಂಥ ಶಾಲೆಗಳಲ್ಲಿ ನಿಮ್ಮ ಮಗು ಬ್ರಿಲಿಯಂಟ್ ಇದ್ದು ಕೂಡ ಈ ಅರ್ಜಿ ಹಾಕಿಲ್ಲ ಅಂದ್ರೆ ನೀವು ವೇಸ್ಟ್ ಆಗುತ್ತೆ ನಿಮ್ಮ ಮಕ್ಕಳ ಭವಿಷ್ಯ. ಸೊ ಬೆಸ್ಟ್ ಶಾಲೆಗಳು. ಸೊ ಹಾಗಾಗಿ ನೀವು ಏನ್ ದಾಖಲೆಗಳು ಬೇಕು ನೋಡ್ಬಿಟ್ಟು ಮೊದಲು ಅರ್ಜಿಯನ್ನ ಸಲ್ಲಿಸಿ. ಓಕೆ, ಸೊ ಇದು ಬಿಟ್ರೆ ನಿಮಗೆ ಕೊನೆಯ ಮಾಹಿತಿ ಅಂದ್ರೆ ಎಕ್ಸಾಮ್ ಬಗ್ಗೆ, ವೆರಿ ಇಂಪಾರ್ಟೆಂಟ್. ಸೊ ಯಾಕಂದ್ರೆ ತಿಳ್ಕೊಳ್ಳಿ, ಈ ಎಕ್ಸಾಮ್ ಡೇಟ್ ಕೊಟ್ಟಿರೋದು 13 ಡಿಸೆಂಬರ್ 2025. ಸೊ ನೋಡಿ ಸ್ನೇಹಿತರೆ, ಈ ವರ್ಷ ಟೈಮ್ ಬಹಳಷ್ಟು ಕೊಟ್ಟಿಲ್ಲ, ಕೇವಲ 6 ತಿಂಗಳು ಮಾತ್ರ. ಸೊ ಪ್ರಿಪರೇಷನ್ ಬಂದು ಬಹಳಷ್ಟು ಬೇಕಾಗತ್ತೆ ಮಕ್ಕಳಿಗೆ. ಸಿಲೆಬಸ್ ಹೆವಿ ಇರುತ್ತೆ, ಮಕ್ಕಳು ತಿಳ್ಕೊಳ್ಳುವಂಥದ್ದು ಬಹಳಷ್ಟು ಇರುತ್ತೆ. ಸೊ ಹಾಗಾಗಿ ಆ ಮಗುವಿಗೆ ಏನ್ ಬೇಕು, ಸೊ ಇವಾಗಿಂದಾನೇ ಸ್ಟಾರ್ಟ್ಅಪ್ ಮಾಡ್ಕೊಂಬಿಡಿ ಎಕ್ಸಾಮ್ಗೆ ಏನ್ ಬೇಕು. ಸೊ ಪ್ರತಿಯೊಂದು, ಸೊ ಬೇಕಾದ್ರೆ ನಾನೊಂದು ಸ್ಕ್ರೀನ್ ಶಾಟ್ ಹಾಕಿದ್ದೀನಿ, ಬ್ಯಾಕ್ ಸೈಡ್ ಅಲ್ಲಿ ನೀವು ನೋಡ್ಕೋಬಹುದು. ಓಕೆ, ಸೆಲೆಕ್ಷನ್ ಟೆಸ್ಟ್ ಅಂತ ಹೇಳಿದೀನಿ ಆನ್ ಸಾಟರ್ಡೆ 13th December 2025 at 11:30 AM ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆಳಗಡೆ ಇರೋದ್ರಲ್ಲಿ ನೋಡಿ, ನೀವೆಲ್ಲ ನೋಡ್ಕೊಳ್ಬಹುದು. ಇಲ್ಲಿ ಜಮ್ಮು ಕಾಶ್ಮೀರ್ ಓನ್ಲಿ ಅಂತ ಈ ತರ ಎಲ್ಲ ಕೊಟ್ಟಿದಾರಲ್ಲ, ಇಲ್ಲಿ ನೋಡಿ ಹಾಕಿದ್ದಾರೆ ಜಾರ್ಖಂಡ್, ಕೇರಳ, ಕರ್ನಾಟಕ, ಓಕೆ, ಮಧ್ಯಪ್ರದೇಶ. ಸೊ ಅಲ್ಲಿ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟು ರಾಜ್ಯಗಳಲ್ಲಿ ಇಲ್ಲಿ ಏನ್ ಡಾಟಾ ಕೊಟ್ಟಿದ್ದಾರೆ, ನೀವು ಆನ್ಲೈನ್ ನೀವೇನಾದ್ರೂ ಇದು ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಓಕೆನಾ, ಸೊ ಬೆಟರ್ ಇದೇ ಇರುತ್ತೆ. ಸೊ ಅದನ್ನೇ ಸ್ಕ್ರೀನ್ ಶಾಟ್ ನಾನು ಹಾಕಿರೋದು. ಸೊ ಹಾಗಾಗಿ ಕಂಪ್ಲೀಟ್ ಮಾಹಿತಿ ನೋಡಿ. ಓಕೆ, ಸೊ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಸೊ ಏನಾದ್ರೂ ಡೌಟ್ ಇದ್ರೆ ನೋಡಿ, ಡಿಸೆಂಬರ್ 13th 2025 ಶನಿವಾರ ದಿನ ಬೆಳಗ್ಗೆ 11:30ಕ್ಕೆ ನಿಮ್ಮ ಮಕ್ಕಳ ಎಕ್ಸಾಮಿನೇಷನ್ ನಡೆಯುತ್ತೆ ಈ ವರ್ಷ. ಓಕೆ, ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಎಷ್ಟೋ ಜನರಿಗೆ ಮಾಹಿತಿ ಗೊತ್ತಿರಲ್ಲ. ಸೊ ಹಾಗಾಗಿ
ಹಳ್ಳಿಯವರಿದ್ರೆ ಸೊ ಅಂಥವ್ರು ಕೂಡ ಶೇರ್ ಮಾಡಿ. ಓಕೆ, ಸೊ ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಕೊನೆಯದಾಗಿ ಹೇಳೋದಾದ್ರೆ, ಯಾರಿಗಾದ್ರೂ ಕೊಪ್ಪಳ, ಮುಂಡರಗಿ ಭಾಗದಲ್ಲಿ ಅಥವಾ ಗದಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಯಾರಾದರೂ ನಿಮಗೆ ಕೋಚಿಂಗ್ ಅವಶ್ಯಕತೆ ಇದ್ದಲ್ಲಿ ಸೊ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ರೆಗ್ಯುಲರ್ ಕ್ಲಾಸಸ್ ಬಂದು 15th ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಅಂಥವ್ರು ಯಾರು ಇದ್ರೆ ನಮ್ಮ ಒಂದು ನಂಬರ್ಗೆ ಕೆಳಗಡೆ ಕಾಣಿಸ್ತಾ ಇದೆ ಫೋನ್ ನಂಬರ್, ಸೊ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು ಸೋ ಮಚ್.